ಶಿಡ್ಲಘಟ್ಟದ ಪೌರಾಯುಕ್ತೆಗೆ ಬೆದರಿಕೆಯನ್ನು ಹಾಕಿದಂತಹ ಕಾಂಗ್ರೆಸ್ನ ನಾಯಕ ರಾಜೀವ್ ಗೌಡ ಕೊನೆಗೂ ಕೂಡ ಬಂಧನ ಆಗಿದೆ. ಈಗ ಕಾಂಗ್ರೆಸ್ನಿಂದ ಅವ್ರನ್ನ ಕಿತ್ತು ಬಿಸಾಕಿಯೂ ಆಗಿದೆ. 13 ದಿನ ಪರಾರಿಯಾದಂಥ ವ್ಯಕ್ತಿಯನ್ನ ಕರ್ಕೊಂಡು ಬಂದು ಇವತ್ತು ಮೆಡಿಕಲ್ ಟೆಸ್ಟ್ ಅನ್ನು ಮಾಡಿ ನ್ಯಾಯಾಧೀಶರ ಮುಂದೆ ಹಾಜರು ಕೂಡ ಪಡಿಸಿದ್ರು. ವಾದ ಪ್ರತಿವಾದವೂ ಕೂಡ ಆಯ್ತು. ಇವತ್ತು ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡಗೆ ಈಗ ಜೈಲೇ ಗತಿ. ಕಾಂಗ್ರೆಸ್ನಿಂದ ಕಿತ್ತು ಹಾಕಿದ್ದಾರೆ. 14 ದಿನ ನ್ಯಾಯಾಂಗ ಬಂಧನಕ್ಕೆ ಈಗ ಕೋರ್ಟ್ ನೀಡಿದೆ. 5 ದಿನ ಕಸ್ಟಡಿಗೆ ಕೇಳಿದ್ರು ಪೊಲೀಸರು. ಚಿಕ್ಕಬಳ್ಳಾಪುರ ಜೆಎಂಎಫ್ಸಿ ಕೋರ್ಟ್ ಈಗ ಆದೇಶವನ್ನು ಹೊರಡಿಸಿದೆ. ಸೊ ಕಸ್ಟಡಿಗೆ ನೀಡಿದೆ. 5 ದಿನ ಕಸ್ಟಡಿಗೆ ಕೇಳಿದ್ರು. ಕಸ್ಟಡಿಗೆ ಈಗ ನ್ಯಾಯಾಂಗ ಬಂಧನಕ್ಕೆ ಕಸ್ಟಡಿಗೆ ನೀಡದೇನೆ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ. ನಾಳೆ ಮತ್ತೆ ಜಾಮೀನು ಅರ್ಜಿಯನ್ನ ಸಲ್ಲಿಸಲಿದ್ದಾರಂತೆ ರಾಜೀವ್ ಗೌಡ. ಸದ್ಯ ಚಿಂತಾಮಣಿ ಜೈಲಿಗೆ ರಾಜೀವ್ ಗೌಡನ್ನ ಶಿಫ್ಟ್ ಮಾಡುವಂಥದ್ದು. ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತ ಗೌಡಗೆ ಬೆದರಿಕೆ ಹಾಕಿದಂಥ ಕೇಸ್ಗೆ ನಗರಸಭೆಗೆ ಬೆಂಕಿ ಹಚ್ತೀನಿ, ಚಪ್ಪಲಿಯಲ್ಲಿ ಹೊಡಿಸ್ತೀನಿ, ದಂಗೆ ಎಬ್ಬಿಸ್ಬಿಡ್ತೀನಿ, ಫೋನ್ನಲ್ಲಿ ಆವಾಜ್ ಹಾಕಿದಂಥವ್ರು 13 ದಿನ ನಾಪತ್ತೆ ಆಗಿಬಿಟ್ಟು ಎಲ್ಲೋ ಒಂದು ಕಡೆಗೆ ಔತ್ಕೊಂಡು ಕೂತ್ಕೊಂಡಿದ್ರು. ಕೊನೆಗೆ ಹಿಡ್ಕೊಂಡು ಬಂದಿದ್ದಾರೆ. ಈಗ 14 ದಿನ ಜೈಲಲ್ಲಿರಬೇಕು. ಈ 13 ದಿನ ಆಚೆ ಇರೋ ಬದಲಾಗಿ ಅಲ್ಲಿ ಆವಾಗಲೇ ಇದು ಬಿಡ್ಬೋದಿತ್ತು. ನ್ಯಾಯಾಂಗ ಬಂಧನಕ್ಕೆ ಕೊಡ್ತಾ ಇದ್ರೇನೋ, ಪೊಲೀಸ್ ಕಸ್ಟಡಿ ಕೊಡ್ತಾ ಇದ್ರೇನೋ. ತಲೆ ಮರೆಸ್ಕೊಂಡು ಓಡಾಡುವಂಥದ್ದಲ್ಲ. ಪಕ್ಷದಿಂದ ಕಿತ್ತಾಕಿದ್ದಾರೆ. ರಾಜೀವ್ ಗೌಡ ಈಗ ಜೈಲೇ ಗತಿ. ಈಗ 14 ದಿನ. ಬಟ್ ಕಸ್ಟಡಿ ಕೊಡಬೇಕಾಗಿತ್ತು, ವಿಚಾರಣೆಗೂ ಕೂಡ ಆಗಿಲ್ಲ. ಸೊ ಈಗ ಸದ್ಯಕ್ಕಂತೂ ನ್ಯಾಯಾಧೀಶರು ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದ್ದಾರೆ. ನಾಳೆಯೂ ಕೂಡ ಅರ್ಜಿ ಸಲ್ಲಿಸ್ಬೋದು, ಅವಕಾಶಗಳಿದೆ. ಅಲ್ಲೂ ಸಲ್ಲಿಸ್ಬೋದು, ಮತ್ತೆ ಹೈಕೋರ್ಟಿಗೂ ಬರ್ಬೋದು, ಮತ್ತೆ ಸುಪ್ರೀಂ ಕೋರ್ಟಿಗೂ ಹೋಗ್ಬೋದು. ಎಲ್ಲ ಕಡೆಯೂ ಕೂಡ ಫೇಮಸ್ ಆಗಲಿ, ಇವ್ರು ಏನು ಮಾಡಿದ್ದಾರೆ, ಏನಿಲ್ಲ, ಇವ್ರು ಏನು ಬೈದಿದ್ದಾರೆ, ಯಾವ ರೀತಿ ಆವಾಜ್ ಹಾಕಿದ್ದಾರೆ. ಅಲ್ಲಲ್ಲಿ ಹೋದಾಗ ಅಲ್ಲಲ್ಲಿ ಬೆಳಕಿಗೆ ಬರುತ್ತೆ ಈ ಪ್ರಕರಣಗಳು. ಹಾಗೇ ಇರಬೇಕು. ಪ್ರಕರಣ ಬೆಳಕಿಗೆ ಬರ್ತಾ ಇರಬೇಕು, ಕೇಳಿಸ್ಕೊಳ್ತಾ ಇರಬೇಕು, ಮರಿಬಾರ್ದು. ಕಾರಣ ಇವರೆಲ್ಲ ಲೀಡರ್ ಆಗಕ್ಕೆ ಹೊರಟಿರುವಂಥವ್ರು. ಅದರ ಆರಂಭದಲ್ಲಿ ಇವ್ರು ಹೇಗೆ ಅನ್ನೋದನ್ನು ಜನ ತಿಳ್ಕೊಳ್ಬೇಕು. ಯಾವ ಮಾನಸಿಕತೆ ಇರುವಂಥವ್ರು, ಹೇಗೆ ವರ್ತಿಸ್ತಾರೆ ಅನ್ನುವಂಥದ್ದು ಎಲ್ಲವೂ ತಿಳ್ಕೊಳ್ಬೇಕು. ಏನಾಗಿದೆ ಅಲ್ಲಿ ನೋಡೋಣ ಒಂದ್ಸಲ ಅದನ್ನು. ಸೊ ನ್ಯಾಯಾಂಗ ಬಂಧನಕ್ಕಂತೂ ಈಗ ಕೋರ್ಟ್ ನೀಡಿದೆ. ಅಲ್ಲಿಂದ ಆಚೆ ಬರಬೇಕಂತ ಸಂದರ್ಭದಲ್ಲಿ ಮಾತನಾಡಿಸುವಂಥ ಪ್ರಯತ್ನ ಎಲ್ಲ ಮಾಡಿದ್ದಾರೆ. ಇವರಿಗೆ ಜಾಸ್ತಿ ಕೊಟ್ಟಷ್ಟು ಸಮಸ್ಯೆ ಆಗುತ್ತೆ. ಪ್ರಚಾರ ಕೊಡಬಾರ್ದು ಇವರಿಗೆಲ್ಲ. ಬಟ್ ಜನಕ್ಕೆ ತೋರಿಸ್ಬೇಕು ಅಂದರೆ ಅನಿವಾರ್ಯತೆ. ಬಟ್ ಇವ್ರನ್ನ ಮಾತಾಡಿಸ್ಬಾರ್ದು, ಬರೀ ತೋರಿಸ್ತಾ ಇರಬೇಕು ಮುಖಗಳನ್ನು. ಇವರಿಗೆಲ್ಲ ಮಾತಾಡಿದಷ್ಟು ಇನ್ನೂ ಫೇಮಸ್ ನಾನು ಅನ್ನೋ ರೀತಿಯಲ್ಲಿ ತಲೆಯಲ್ಲಿ ಏರ್ಕೊಂಡು ಕೂತ್ಕೊಳ್ಳುತ್ತೆ. ಇದು ಆಚೆ ಬರಬೇಕಂತ ಟೈಮು. ನೋಡೋಣ ಏನಾದರೂ ಹೇಳಿದಾರ. ಲೈಟ್ ನಮ್ಮದೇ ಲೈಟು. ಟಾರ್ಗೆಟ್ ಮಾಡಿದ್ರು ಸರ್ ನಿಮ್ಮನ್ನ. ವ್ಯಕ್ತಿಯನ್ನು ಮಾತನಾಡಿಸುವಂಥ ಪ್ರಯತ್ನ ಮಾಡಿದ್ರೆ ಕೆಲವೊಂದು ಟೈಮಲ್ಲಿ ಅನಿಸುತ್ತೆ ಇಂಥವ್ರಿಗೆಲ್ಲ ಯಾಕೆ ಹೋಗಿ ಮೈಕ್ ಹಿಡಿಬೇಕು ಅಂತ ಹೇಳಿ. ಇಂಥ ದುರುಳರು, ದುಷ್ಟರು, ದಂಗೆ ಎಬ್ಬಿಸ್ತೀನಿ ಅನ್ನೋರು, ಬೆಂಕಿ ಹಚ್ತೀನಿ ಅನ್ನೋರು, ಚಪ್ಪಲಿಯಲ್ಲಿ ಹೊಡಿಸ್ತೀನಿ ಅನ್ನುವಂಥವ್ರು, ಇಂಥವ್ರಿಗೆಲ್ಲ ಏನಕ್ಕೆ ಮಾತಾಡಿಸ್ಬೇಕು ಅಂತ ನೆಗ್ಲೆಕ್ಟ್ ಮಾಡಬೇಕು. ಅವ್ರನ್ನ ತೋರಿಸ್ಬೇಕು ಅವ್ರು ಏನು ಎತ್ತ ಅಂತ ಹೇಳಿ. ಬಟ್ ಅವ್ರು ಮಾತನಾಡಿಸ್ಬಾರ್ದು. ಒಂದ್ಸಲ ಅಷ್ಟೊಂದು ಕೋಪ ಬರುತ್ತೆ. ಇಂಥವ್ರಿಗೆ ಮರ್ಯಾದೆನೇ ಕೊಡಬಾರ್ದು ಯಾವ ವಿಚಾರದಲ್ಲೂ ಅಂತ ಹೇಳಿ. ಇವ್ರು ಯಾರಿಗೂ ಮರ್ಯಾದೆ ಕೊಡೋದಿಲ್ಲ ಅನ್ನೋದಾದರೆ ಇನ್ನುಳಿದಂಥವ್ರು ಇವ್ರಿಗೆ ಯಾಕೆ ಮರ್ಯಾದೆ ಕೊಡಬೇಕು ಅಂತ.